Good morning, friends. In the last video lecture, we have discussed income and expenditure account, its meaning and features, and how to prepare income and expenditure account. Today, let us move on to see the next aspect in the topic, that is balance sheet. What is balance sheet? You know the meaning of balance sheet because last year we have discussed about this and we have solved many problems on balance sheet of sole trading concerns. What is balance sheet then? Balance sheet, as you know, is a statement of assets and liabilities prepared to ascertain the financial position of the organization. It is the statement of assets and liabilities. See, in case of non-profit organizations, income and expenditure account is prepared to know whether the income is sufficient to meet the expenses of the organization and to present the position of the organization. We prepare balance sheet, and the balance sheet of not-for-profit organization is prepared on the same pattern as that of business concern. Now, let us see the format or pro forma of balance sheet. At the top, we have to write the heading balance sheet as on or as at. You should not write here for the year ended because the figures in the balance sheet holds good only on that particular date or point. So you have to write balance sheet as on. ನೆನಪಿಟ್ಕೋಬೇಕು, ಯಾವಾಗಲೂ ಬ್ಯಾಲೆನ್ಸ್ ಶೀಟ್ ಇದ್ದಾಗ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಅಥವಾ ಆಸ್ ಎಟ್ ಅನ್ನುವ ಶಬ್ದವನ್ನೇ ಬಳಸಬೇಕು. ಯಾವುದೆಲ್ಲ ಕಾಲಮ್ಸ್ಗಳು ಇರ್ತವೆ ಇಲ್ಲಿ? ಲಯಬಿಲಿಟೀಸ್, ಅಮೌಂಟ್, ರುಪೀಸ್, ಅಸೆಟ್ಸ್, ಅಮೌಂಟ್, ರುಪೀಸ್, 4 ಕಾಲಮ್ಗಳಿರುತ್ತೆ. ಇದನ್ನ ನೀವು ನೋಡಿದಿರಿ. ಲಯಬಿಲಿಟಿ ಸೈಡ್ ಇಂದ ಬೇಕಿದ್ರು ಸ್ಟಾರ್ಟ್ ಮಾಡಬಹುದು, ನೀವು ಅಸೆಟ್ ಸೈಡ್ ಇಂದ ಬೇಕಿದ್ರು ಸ್ಟಾರ್ಟ್ ಮಾಡಬಹುದು. ನಾನೀಗ ಅಸೆಟ್ ಸೈಡ್ ಇಂದ ತಗೊಳ್ತೇನೆ. ಸೊ ಫಸ್ಟ್ ಐಟಮ್ ಹಿಯರ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಯಾವ್ದನ್ನ ತಗೋಬೇಕು? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ರಿಸಿಟ್ ಅಂಡ್ ಪೇಮೆಂಟ್ಸ್ ಅಕೌಂಟ್. ಅಲ್ಲಿ ಲಾಸ್ಟ್ ಐಟಮ್ ಇರುತ್ತೆ. ನಾವು ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಮಾಡುವಾಗ ನೋಡಿದ್ದೇವೆ. ಲಾಸ್ಟ್ ಐಟಮ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರ್ದಿತ್ತಲ್ವಾ? ಆ ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಕ್ಯಾಶ್ ಎಟ್ ಬ್ಯಾಂಕ್ ಏನಿದೆ ಅದನ್ನ ತಗೊಳ್ತೇವೆ. ಅದಾದ ನಂತರ ನೀವು ಆರ್ಡರ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ಅಥವಾ ಇದೇ ಆರ್ಡರ್ ಅಲ್ಲಿ ಬರೀಬಹುದು. ಓಕೆನಾ? ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಯಾವ್ದಾದ್ರು ಇದ್ರೆ, ಅಂದ್ರೆ ಈ ವರ್ಷದ ಆದಾಯ ಅರ್ನ್ ಆಗಿದೆ ಆದ್ರೆ ಇನ್ನು ನಮ್ಗೆ ಬಂದಿಲ್ಲ, ಅದು ರಿಸಿಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ನಮ್ಗೆ ಸಿಗೋದಿಲ್ಲ, ಅದರ್ ಇನ್ಫಾರ್ಮೇಶನ್ ಅಲ್ಲಿ ಅಥವಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಆ ಇನ್ಕಮ್ ನಮ್ಗೆ ಏನಾಗಿರ್ತದೆ? ಅಸೆಟ್ ಆಗಿರ್ತದೆ. ಅದನ್ನ ಇಲ್ಲಿ ತಗೋಬೇಕು. ಅದೇ ರೀತಿ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಮೀನ್ಸ್ ಎಕ್ಸ್ಪೆನ್ಸಸ್ ಆಫ್ ದ ನೆಕ್ಸ್ಟ್ ಇಯರ್ ಪೇಡ್ ಇನ್ ಅಡ್ವಾನ್ಸ್ ಡ್ಯೂರಿಂಗ್ ಕರೆಂಟ್ ಇಯರ್. ನೆಕ್ಸ್ಟ್ ಇಯರ್ ದ ಎಕ್ಸ್ಪೆನ್ಸ್ ಅನ್ನ ಈ ವರ್ಷವೇ ಪಾವತಿ ಮಾಡಿದಿದ್ರೆ ಅದನ್ನ ಏನ್ ಮಾಡ್ಬೇಕು? ಅಸೆಟ್ ಅಂತ ಟ್ರೀಟ್ ಮಾಡಿ ಇಲ್ಲಿ ತಗೊಳ್ಬೇಕು. ಓಕೆನಾ? ನೆಕ್ಸ್ಟ್, ಸ್ಟಾಕ್ ಆಫ್ ಕನ್ಸ್ಯೂಮೇಬಲ್ ಐಟಮ್ಸ್. ಕನ್ಸ್ಯೂಮೇಬಲ್ ಐಟಮ್ಸ್ ಅಂತಂದ್ರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಸ್ಟೇಷನರಿ ಐಟಮ್ಸ್ ಇರ್ಬೋದು ಅಥವಾ ಸ್ಟಾಂಪ್ಸ್ ಇತ್ಯಾದಿಗಳು ಇರಬಹುದು. ಈ ಐಟಮ್ ಏನಾದ್ರೂ ಬ್ಯಾಲೆನ್ಸ್ ಉಳಿದಿದ್ರೆ ಅದನ್ನ ಎಲ್ಲಿ ತಗೋಬೇಕು? ಅಸೆಟ್ ಸೈಡ್ ಗೆ ತಗೋಬೇಕು. ಹೀಗೆ ತಗೊಳ್ಳುವಾಗ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಟೇಕ್ ಓಪನಿಂಗ್ ಬ್ಯಾಲೆನ್ಸ್ ಫಸ್ಟ್, add the items purchased relating to that during the current year, then less the amount of consumable items used during the year. We will get the closing balance and that closing balance should be taken here. Okay. Next, fixed assets. Fixed assets ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್ ಎಟ್ಸೆಟ್ರಾ. ಈ ಫಿಕ್ಸ್ಡ್ ಅಸೆಟ್ ಅನ್ನ ಬರೆಯುವಾಗ we should remember in mind that all fixed assets should be recorded at cost
ಲೆಸ್ ಡಿಪ್ರಿಸಿಯೇಷನ್. ಅದು ಬಿಲ್ಡಿಂಗ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಅದನ್ನು ಬರೆಯುವಾಗ ಏನ್ ಮಾಡಬೇಕು, ಡಿಪ್ರಿಸಿಯೇಷನ್ ಇದ್ರೆ ಅದನ್ನ ಕಳೆದು ನೆಟ್ ಅಮೌಂಟ್ ಅನ್ನ ಬರಿಬೇಕು. ಅದೇ ಲ್ಯಾಂಡ್ ಸಂಬಂಧಪಟ್ಟಂತೆ ಅಪ್ರಿಸಿಯೇಷನ್ ಇರ್ಬೋದು, ಅವಾಗ ಅಪ್ರಿಸಿಯೇಷನ್ ಇದ್ರೆ ಅದನ್ನ ಆಡ್ ಮಾಡಬೇಕು. ಜೊತೆಯಲ್ಲಿ ಈ ವರ್ಷ ಏನಾದ್ರೂ ಖರೀದಿ ಮಾಡಿದಿದ್ರೆ ಅದನ್ನು ಆಡ್ ಮಾಡಬೇಕು. ಇನ್ನೂ ಒಂದು ನೆನ್ಪಿಟ್ಕೋಬೇಕು, ಅದು ಪ್ರಾಬ್ಲಮ್ ಮಾಡುವಾಗ ಹೇಳ್ತೇನೆ. ಯಾವ್ದಾದ್ರೂ ಈಗ ಉದಾಹರಣೆಗೆ ಫರ್ನಿಚರ್ ಅನ್ನ ಈ ವರ್ಷದಲ್ಲಿ ಮಾರಾಟ ಮಾಡಿದಿದ್ರೆ ಅದರ ಬುಕ್ ವ್ಯಾಲ್ಯೂವನ್ನ ಇಲ್ಲಿ ನಾವು ಕಳೆದು ನೆಟ್ ಅಮೌಂಟ್ ಅನ್ನ ಇಲ್ಲಿ ಬರಿಬೇಕು. ಇದು ಸಾಮಾನ್ಯವಾಗಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ನ ಅಸೆಟ್ ಸೈಡ್ ನಲ್ಲಿ ಬರ್ತಕ್ಕಂಥ ಐಟಮ್ಗಳ ಒಂದು ಕಿರು ಪರಿಚಯ. ಈಗ ಏನ್ ಮಾಡೋಣ, ಲೆಟ್ಸ್ ಮೂವ್ ಆನ್ ಟು ಸಿ ದ ಲಯಬಿಲಿಟಿ ಸೈಡ್. ಲಯಬಿಲಿಟಿ ಸೈಡ್ ಅಲ್ಲಿ ಯಾವ್ದು ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಮೀನ್ಸ್ expenses of the current year but not paid during the current year. Expenses of the current year but not paid during the current year. It's a liability for the concern, so it should be shown as a liability here. Outstanding expenses ಏನಾಗಿರುತ್ತೆ, ಇದು ಲಯಬಿಲಿಟಿ ಆಗಿರುತ್ತೆ, ಅದನ್ನ ಇಲ್ಲಿ ತೋರಿಸ್ತೇವೆ. ಅದೇ ರೀತಿ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನಾವು ಒಮ್ಮೊಮ್ಮೆ ಏನ್ ಮಾಡ್ತೇವೆ, ಇನ್ಕಮ್ ಅನ್ನ ಅರ್ನ್ ಮಾಡೋದಕ್ಕಿಂತ ಮೊದಲೇನೆ ರಿಸೀವ್ ಮಾಡ್ಬಿಡ್ತೇವೆ, ಅಥವಾ ಇನ್ಕಮ್ ಆಫ್ ದ ನೆಕ್ಸ್ಟ್ ಇಯರ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಅದು ನಮ್ಗೆ ಏನು, ಲಯಬಿಲಿಟಿ ಆಗಿರ್ತದೆ. ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಂತ ಮೊತ್ತವನ್ನ ನಾವು ಈ ವರ್ಷವೇ ಪಡೆದುಕೊಂಡ್ರೆ ಅದು ನಮ್ಗೆ ಖಂಡಿತವಾಗಿ ಏನಾಗಿರ್ತದೆ, ಲಯಬಿಲಿಟಿ ಆಗಿರ್ತದೆ. ಹಾಗಾಗಿ ಅದನ್ನ ಇಲ್ಲಿ ತಗೊಳ್ಬೇಕು. ಆಮೇಲೆ ಬ್ಯಾಂಕ್ ಓವರ್ ಡ್ರಾಫ್ಟ್. Occasionally this item you may get while solving the problem. It's a liability, so it should be taken here. Next, ಸ್ಪೆಷಲ್ ಫಂಡ್. ಏನ್ ಹೇಳತ್ತೆ, ಇದು ಹೆಸರು ಹೇಳತ್ತೆ ಸ್ಪೆಷಲ್ ಫಂಡ್ ಅಂತ. ಉದಾಹರಣೆಗೆ ಅದು ಪ್ರೈಜ್ ಫಂಡ್ ಇರ್ಬೋದು, ಬಿಲ್ಡಿಂಗ್ ಫಂಡ್ ಇರ್ಬೋದು, ಅದನ್ನ ನಾವೇನ್ ಹೇಳ್ತೇವೆ, ಸ್ಪೆಷಲ್ ಫಂಡ್ ಅಂತ ಹೇಳ್ತೇವೆ. ಅಂತ ಫಂಡ್ ಯಾವ್ದಾದ್ರು ಇದ್ರೆ ಲಯಬಿಲಿಟಿ ಸೈಡ್ಗೆ ತಗೊಳ್ಬೇಕು. ಬಿಲ್ಡಿಂಗ್ ಫಂಡ್ ಫಾರ್ ಎಕ್ಸಾಂಪಲ್ ಏನ್ ಮಾಡಬಹುದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗೆ ಅಂತ ಒಂದಿಷ್ಟು ಅಮೌಂಟ್ ಅನ್ನ ತೆಗೆದಿಟ್ರೆ ಅದಕ್ಕೆ ಏನ್ ಹೇಳ್ತಾರೆ, ಬಿಲ್ಡಿಂಗ್ ಫಂಡ್ ಅಂತ ಹೇಳ್ತಾರೆ. ಅಂತ ಫಂಡ್ ಗಳನ್ನ ಇಲ್ಲಿ ತೋರಿಸ್ತೇವೆ. ನೆಕ್ಸ್ಟ್ main item here, capital fund. See, capital fund is the total of capitalized receipts of not for profit organization. ಅದರ ಮೀನಿಂಗ್ ಅನ್ನ ನೆಕ್ಸ್ಟ್ ಮತ್ತೆ ಡೀಟೇಲ್ ಆಗಿ ನೋಡೋಣ. ಫಾರ್ ದ ಟೈಮ್ ಬೀಯಿಂಗ್ ಇಟ್ ಈಸ್ ದ ಫಂಡ್ created out of capitalized receipts of the organization. It's also called general fund. ಹಾಗಿದ್ರೆ ಇಲ್ಲಿ ಯಾವ ರೀತಿ ಇದನ್ನ ರೆಕಾರ್ಡ್ ಮಾಡಬೇಕು, we have to take the opening balance, then we have to add surplus of the current year. Surplus means excess of income over expenditure of the current year is called surplus. ಆ ಸರ್ಪ್ಲಸ್ ಅನ್ನ ಏನ್ ಮಾಡಬೇಕು, ಇಲ್ಲಿ ರೆಕಾರ್ಡ್ ಮಾಡಬೇಕು. ಒಮ್ಮೊಮ್ಮೆ ಸರ್ಪ್ಲಸ್ ಬದಲಿಗೆ ನಮ್ಗೆ ಏನ್ ಬರ್ಬೋದು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಡೆಪಿಸಿಟ್ ಬರ್ಬೋದು. ಡೆಪಿಸಿಟ್ ಅಂತಂದ್ರೆ ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್. ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ರೆ ನಮ್ಗೆ ಏನ್ ಸಿಗತ್ತೆ, ಡೆಪಿಸಿಟ್ ಸಿಗತ್ತೆ. ಅಂತಹ ಡೆಪಿಸಿಟ್ ಏನಾದ್ರೂ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನಲ್ಲಿ ಕಂಡು ಬಂದಿದ್ರೆ ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇಂದ ಲೆಸ್ ಮಾಡಬೇಕು. ಸರ್ಪ್ಲಸ್ ಇದ್ರೆ ಆಡ್ ಮಾಡಬೇಕು. ಇದನ್ನ ನೆನ್ಪಿಟ್ಕೊಳ್ತೀರಾ. ನೆಕ್ಸ್ಟ್, ಆಡ್ ಕ್ಯಾಪಿಟಲೈಸ್ಡ್ ರಿಸೀಟ್ಸ್. ಕ್ಯಾಪಿಟಲೈಸ್ಡ್ ರಿಸೀಟ್ಸ್ ಸಾಮಾನ್ಯವಾಗಿ ಯಾವ್ದಿರತ್ತೆ, ಲೈಫ್ ಮೆಂಬರ್ಶಿಪ್ ಫೀಸ್, ಲಿಗ್ಯಾಸೀಸ್ ಇತ್ಯಾದಿಗಳಿರ್ತವೆ. we have to add those capitalized receipts to the capital fund. ಇದನ್ನು ಹೊರತಾಗಿ ಬೇರೆ ಯಾವ್ದಾದ್ರೂ ಇರಬಹುದು, ಅದು ಸಂದರ್ಭ ಬಂದಾಗ ಅದನ್ನ ಹೇಳ್ತೇನೆ. ಓಕೆನಾ. ಕ್ಯಾಪಿಟಲೈಸ್ಡ್ ರಿಸೀಟ್ ಅನ್ನ ಏನ್ ಮಾಡಬೇಕು, ಆಡ್ ಮಾಡಬೇಕು. we will get the closing balance of capital fund. it should be written in the outer column. ಇದಿಷ್ಟು ಸಾಮಾನ್ಯವಾಗಿ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ನಲ್ಲಿ ಬರತಕ್ಕಂತಹ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರತಕ್ಕಂತ ಐಟಮ್. ನೌ ವಿ ಹ್ಯಾವ್ ಟು ಟೋಟಲ್ ದ ಬ್ಯಾಲೆನ್ಸ್ ಶೀಟ್. ಈ ಟೋಟಲ್ ಏನಾಗಿರ್ಬೇಕು, ಟ್ಯಾಲಿ ಆಗಿರ್ಬೇಕು. ಟ್ಯಾಲಿ ಮಾಡುವುದಲ್ಲ, ಅದು ನಾವೆಲ್ಲ ಐಟಮ್ಗಳನ್ನ ಕರೆಕ್ಟ್ ಆಗಿ ಬರೆದಿದ್ರೆ ಏನಾಗತ್ತೆ, ಟ್ಯಾಲಿ ಆಗತ್ತೆ. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. I hope you got the point. Okay. Now let's move on to see some peculiar items relating to
not for profit organizations. First item is capital fund. ಈಗಾಗಲೇ ನೋಡಿದ್ವಿ capital fund. What is this capital fund? Capital fund is the difference between assets and liabilities of a not for profit organization. It is the difference between assets and liabilities of a not for profit organization. It consists of capitalized receipts such as legacies, life membership fees, and excess of income over expenditure or surplus of the current year. ಏನಿರುತ್ತೆ ಕ್ಯಾಪಿಟಲ್ ಫಂಡ್ ಅಲ್ಲಿ ಲೈಫ್ ಮೆಂಬರ್ಶಿಪ್ ಫೀಸ್ ಇರುತ್ತೆ, ಲಿಗ್ಯಾಸಿಸ್ ಇರುತ್ತೆ, ಮತ್ತೆ ಕರೆಂಟ್ ಇಯರ್ ಸರ್ಪ್ಲಸ್ ಇದ್ರೆ ಇರುತ್ತೆ, ಡೆಫಿಸಿಟ್ ಇದ್ರೆ ಅದನ್ನ ಲೆಸ್ ಮಾಡಿ ಉಳಿದಂತಹ ಅಮೌಂಟ್ ಅನ್ನ ನಾವೇನ್ ಹೇಳ್ತೇವೆ ಕ್ಯಾಪಿಟಲ್ ಫಂಡ್ ಅಂತ ಕರಿತೇವೆ. ವೇರ್ ಇಟ್ ಇಸ್ ಟು ಬಿ ಶೋನ್, already we have seen the capital fund is shown on the liabilities side of the balance sheet. Capital fund is shown on the liabilities side of the balance sheet. ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕೂಡ ಒಂದು 2 ಮಾರ್ಕಿನ ಕ್ವಶನ್ ಬರಬಹುದು. ವಾಟ್ ಈಸ್ ಕ್ಯಾಪಿಟಲ್ ಫಂಡ್ ಅಂತ. ಕ್ಯಾಪಿಟಲ್ ಫಂಡ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. It consists of capitalized receipts such as legacies, life membership fees and excess of income over expenditure. ನೆನ್ಪಿಟ್ಕೊಳ್ತೀರಾ? Now let's move on to see the next item, that is legacies. ಏನಿದು legacies? See, legacies are the gifts or the amount received by the not for profit organizations as per the will of a deceased person. Legacies are the amount received by not for profit organization as per the will of a deceased person. ಒಮ್ಮೊಮ್ಮೆ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಆಸ್ತಿಯನ್ನು ಅಥವಾ ತಮ್ಮ ಹತ್ರ ಇರುವಂತಹ ಹಣವನ್ನ ತಮ್ಮ ಮರಣ ನಂತರ ಈ ಸಂಸ್ಥೆಗೆ ಕೊಡ್ರಿ ಅಂತ ಒಂದು ವೀಲ್ ಅನ್ನ ಮಾಡ್ತಾರೆ. ಅದಕ್ಕೆ ಮೃತ್ಯು ಪತ್ರ ಅಥವಾ ಉಯಿಲು ಅಂತ ಕರೀತಾರೆ. ನೀವು ಕೇಳಿರ್ಬೋದು. ಬಹಳಷ್ಟು ಆಸ್ತಿ ಇದ್ದಾಗ ಏನ್ ಮಾಡ್ತಾರೆ ಅವರು, ನನ್ನ ಮರಣದ ನಂತರ ನನಗೆ ಇರುವಂತಹ ಆಸ್ತಿ ಈ ಸಂಸ್ಥೆಗೆ ಹೋಗ್ಲಿ ಅಂತ ವೀಲ್ ಅನ್ನ ಮಾಡಿ ಇಡ್ತಾರೆ. ಅವರ ಮರಣದ ನಂತರ ಆ ವೀಲಿನ ಅನ್ವಯ ಅವರು ಹೇಳಿದಂತಹ ಮೊತ್ತ ಸಂಸ್ಥೆಗೆ ಬರ್ತದೆ. ಅಂತಹ ಅಮೌಂಟ್ ಅನ್ನ ನಾವು ಏನಂತ ಕರಿತೇವೆ, ಲಿಗ್ಯಾಸೀಸ್ ಅಂತ ಕರಿತೇವೆ. ಹಾಗಿದ್ರೆ ಹೇಗೆ ಟ್ರೀಟ್ ಮಾಡೋದು ಇದನ್ನ? ಲಿಗ್ಯಾಸೀಸ್ ಆರ್ ನಾನ್ ರೆಕರಿಂಗ್ ಇನ್ ನೇಚರ್. ಅವು ಮತ್ತೆ ಮತ್ತೆ ಆಗ್ತಾ ಇರೋದಿಲ್ಲ ಅಲ್ವಾ? ಅಂಡ್ ಹೆನ್ಸ್ ದೇ ಆರ್ ಡೈರೆಕ್ಟ್ಲಿ ಆಡೆಡ್ ಟು capital fund on the liability side of the balance sheet. Legacies are non-recurring in nature and hence directly added to capital fund on the liability side of the balance sheet. Okay, idan nenpitkobeku. It is added to the capital fund on the liability side of the balance sheet. Okay, next, life membership fees. ಏನಿದು ಕೇಳಿದ್ರೆ ಹೆಸರು? Life membership fees are fees received in one lump sum for giving lifetime membership. ಒಂದು ಸಂಸ್ಥೆಯಲ್ಲಿ ಅಜೀವ ಸದಸ್ಯತ್ವವನ್ನು ಕೊಡುವುದಕ್ಕೆ ಏನ್ ಫೀಸ್ ಅನ್ನ ಕಲೆಕ್ಟ್ ಮಾಡ್ತೇವಲ್ಲ, ಆ ಫೀಸಿಗೆ ನಾವೇನ್ ಹೇಳ್ತೇವೆ, ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಕರಿತೇವೆ. ನೀವು ಈ ಪತ್ರಿಕೆಗಳ ಚಂದ ಹಣದಲ್ಲಿ ಕೆಲವೊಮ್ಮೆ ಬರೆದಿರ್ತಾರೆ ವಾರ್ಷಿಕ ಚಂದ, ಅಜೀವ ಚಂದ ಅಂತ. ಅಂದ್ರೆ ಅಜೀವ ಚಂದವನ್ನ ಕೊಟ್ರೆ ಅದು ಲೈಫ್ ಟೈಮ್ ತನಕ ಇರತ್ತೆ. ಅದೇ ರೀತಿಯಲ್ಲಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಲೈಫ್ ಟೈಮ್ ಮೆಂಬರ್ಶಿಪ್ ಕೊಡೋದಕ್ಕೋಸ್ಕರವಾಗಿ ಸ್ವೀಕರಿಸುವಂತಹ ಲಂಸಮ್ ಅಮೌಂಟಿಗೆ ನಾವೇನ್ ಹೇಳ್ತೇವೆ, ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಇದು ಕ್ಯಾಪಿಟಲ್ ಆಗಿರತ್ತಾ, ರೆವಿನ್ಯೂ ಆಗಿರತ್ತಾ, ನೀವೇ ವಿಚಾರ ಮಾಡಬಹುದು ಅಲ್ವಾ? As they are non-recurring in nature, they should be treated as capital receipts. Life membership fees are non-recurring in nature, so they should be treated as capital receipts. As they are treated as capital receipt, they are added to capital fund on the liability side of the balance sheet. This is how life membership fees are to be treated. They are non-recurring in nature, so they are treated as capital receipts and added to capital fund on the liability side of the balance sheet. ಏನ್ ಮಾಡಬೇಕು, ಲೈಫ್ ಮೆಂಬರ್ಶಿಪ್ ಫೀಸ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೈಬಿಲಿಟಿ ಸೈಡ್ ಅಲ್ಲಿ ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡಬೇಕು. ಓಕೆ, ನೆಕ್ಸ್ಟ್, entrance fees. Entrance fees or admission fees are fees received from members
on their admission. Entrance fees or admission fees are fees received from members on their admission. ಒಬ್ಬ ವ್ಯಕ್ತಿಯನ್ನ ಸಂಸ್ಥೆಗೆ ಸೇರಿಸಿಕೊಳ್ಳುವಾಗ, ಪ್ರವೇಶ ನೀಡುವಾಗ ಏನ್ ಫೀಸ್ ಅನ್ನ ತಗೊಳ್ತಾರಲ್ವಾ, ಅದಕ್ಕೆ ಏನ್ ಹೇಳ್ತಾರೆ, ಅಡ್ಮಿಷನ್ ಫೀಸ್ ಅಥವಾ ಎಂಟ್ರೆನ್ಸ್ ಫೀಸ್ ಅಂತ ಕರೀತಾರೆ. ಹಾಗಿದ್ರೆ ಇದನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು? ರೆವಿನ್ಯೂ ಅಂತ ಟ್ರೀಟ್ ಮಾಡ್ಬೇಕಾ, ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ಬೇಕಾ? ಈ ಒಂದು ಪ್ರಶ್ನೆ ಉದ್ಭವಿಸ್ತದೆ. ನೀವೇನು ವಿಚಾರ ಹೇಳ್ತೀರಿ? And in fact, there is a controversy among the accountants about the treatment of entrance fees. ಯಾಕೆ ಅಂತಂದ್ರೆ ಕೆಲವೊಮ್ಮೆ ಅಕೌಂಟೆಂಟ್ಸ್ ಏನ್ ಹೇಳ್ತಾರೆ, ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ರಿಸೀಟ್ಸ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಟ್ರೀಟೆಡ್ ಆಸ್ ರೆವಿನ್ಯೂ ರಿಸೀಟ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅವರದ್ದೇ ಆದಂತಹ ವಾದವನ್ನ ನೀಡ್ತಾರೆ. ಎರಡೂ ವಾದವು ಸರಿ ಇರೋದ್ರಿಂದ ನಾವೇನ್ ಮಾಡೋಣ? ನಮಗೆ ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಅದನ್ನ ರೆವಿನ್ಯೂ ಅಂತ ಟ್ರೀಟ್ ಮಾಡ್ಬೇಕಾ, ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ಬೇಕಾ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಒಂದ್ ವೇಳೆ ಏನೂ ಕೊಟ್ಟಿರ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೇವೆ, ಅದನ್ನ ರೆವಿನ್ಯೂ ರಿಸೀಟ್ ಅಂತ ಟ್ರೀಟ್ ಮಾಡಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ತಗೊಳ್ತೇವೆ. ಇನ್ ದ ಅಬ್ಸೆನ್ಸ್ ಆಫ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್, ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಟ್ರೀಟೆಡ್ ಆಸ್ revenue receipts. Entrance fees are to be treated as revenue receipts and shown on the credit side of the income and expenditure account. However, if it is stated in the problem to treat it as capital receipt, then it should be added to capital fund on the liability side of the balance sheet. Clear? Problem ಅಲ್ಲಿ ಅದನ್ನ ಕ್ಯಾಪಿಟಲ್ ರಿಸೀಟ್ ಅಂತ ಟ್ರೀಟ್ ಮಾಡಿ ಅಂತ ಕೊಟ್ಟಿದ್ದಿದ್ರೆ ನಾವೇನ್ ಮಾಡ್ಬೇಕು, ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡಬೇಕು. ಏನು ಹೇಳಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಕ್ರೆಡಿಟ್ ಸೈಡ್ಗೆ ಬೈ ಎಂಟ್ರೆನ್ಸ್ ಫೀಸ್ ಅಂತ ತಗೊಳ್ಬೇಕು. ಓಕೆನಾ? ಐ ಹೋಪ್ ಯು ಫಾಲೋಡ್ ಇಟ್. ಓಕೆ, ನೆಕ್ಸ್ಟ್ ಐಟಮ್ ಇಸ್ ಹೊನರೇರಿಯಂ. ಹೊನರೇರಿಯಂ ಅಂತಂದ್ರೆ ಏನು? See, this is the amount paid to the person who is not the regular employee of the institution for the services rendered by him. ಇದೇನು? ಒಬ್ಬ ವ್ಯಕ್ತಿಗೆ ನಾವು ಅವನು ಸಂಸ್ಥೆಗೆ ನೀಡುವ ಸೇವೆಗೋಸ್ಕರವಾಗಿ ನೀಡುವಂತ ಹಣ ಆಗಿದೆ. ಆದರೆ ಅವನೇನಾಗಿರಬಾರ್ದು, ಸಂಸ್ಥೆಯ ಎಂಪ್ಲಾಯಿ ಆಗಿರಬಾರ್ದು, ಸಂಸ್ಥೆಯ ಉದ್ಯೋಗಿ ಆಗಿರದಂತಹ ಒಬ್ಬ ವ್ಯಕ್ತಿಗೆ ಅವನು ನೀಡುವಂತಹ ಸೇವೆಗೆ ಗೌರವವಾಗಿ ಕೊಡತಕ್ಕಂತ ಹಣವನ್ನ ನಾವೇನ್ ಹೇಳ್ತೇವೆ, ಆನರೇರಿಯಂ ಅಥವಾ ಗೌರವಧನ ಅಂತ ಕರಿತೇವೆ. ಎಕ್ಸಾಂಪಲ್, ಪೇಮೆಂಟ್ ಟು ಅನ್ ಆರ್ಟಿಸ್ಟ್ ಫಾರ್ ಗಿವಿಂಗ್ ಪರ್ಫಾರ್ಮೆನ್ಸ್. ನಾವು ಕಾಲೇಜಲ್ಲಿ ಒಬ್ಬ ಆರ್ಟಿಸ್ಟ್ ಅನ್ನ ಕರಿತೇವೆ, ಒಬ್ಬ ಮ್ಯೂಸಿಷಿಯನ್ ಕರಿತೇವೆ. ಅವರು 1 ತಾಸು ಪ್ರೋಗ್ರಾಮ್ ಅನ್ನ ಕೊಡ್ತಾರೆ. ಆಮೇಲೆ 1 ಗಂಟೆ ಪ್ರೋಗ್ರಾಮ್ ನಂತರ ಅವರಿಗೆ ಪ್ರಿನ್ಸಿಪಾಲ್ ಏನೋ ಒಂದು ಕವರ್ ಅಲ್ಲಿ ಹಾಕಿ ಒಂದು ಅಮೌಂಟ್ ಅನ್ನ ಕೊಡ್ತಾರೆ. ಅವಾಗ ಅವರಿಗೆ ಸ್ಯಾಲರಿ ಕೊಡ್ತೇವೆ ನಾವು ಅಂತ ಹೇಳ್ತೇವಾ? ಇಲ್ಲ, ಹಾಗೆ ಹೇಳಿದ್ರೆ ಆ ಶಬ್ದ ತಪ್ಪು. ಅವರಿಗೆ ನಾವು ಅಲ್ಲಿ ನೀಡೋದೇನು, ಗೌರವಧನ, ಆನರೇರಿಯಂ ಅಂತ. ಆನರೇರಿಯಂ ಪೇಡ್ is a revenue expenditure and hence it is to be shown on the debit side of income and expenditure account. Honorarium paid is a revenue expenditure and hence it is to be shown on the debit side of income and expenditure account. Next, subscriptions. Subscriptions are the membership fees received from the members on annual basis. ವಾರ್ಷಿಕವಾಗಿ ಸದಸ್ಯರಿಂದ ಪಡೆಯತಕ್ಕಂತ ಮೆಂಬರ್ಶಿಪ್ ಹಣವನ್ನ ನಾವೇನ್ ಹೇಳ್ತೇವೆ, ಸಬ್ಸ್ಕ್ರಿಪ್ಷನ್ಸ್ ಅಂತ ಕರಿತೇವೆ. Subscriptions are treated as revenue receipts and shown on the credit side of income and expenditure account. ಸಬ್ಸ್ಕ್ರಿಪ್ಷನ್ ಅನ್ನ ಏನ್ ಮಾಡ್ತೇವೆ, ಯಾವಾಗಲೂ ರೆವಿನ್ಯೂ ರಿಸಿಟ್ ಅಂತ ಟ್ರೀಟ್ ಮಾಡ್ತೇವೆ. ಆದ್ರಿಂದ ಅದು ಎಲ್ಲಿ ಬರುತ್ತೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್, ಎಂಡೋಮೆಂಟ್ ಫಂಡ್. Endowment fund is the fund arising from the gift received by not-for-profit organization, the income of which is to be devoted for a specific purpose. ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಬಳಸಬೇಕು ಅಂತ ಸಂಸ್ಥೆಗೆ ಯಾರಾದ್ರೂ ಒಂದಿಷ್ಟು ಹಣವನ್ನ ಕೊಟ್ಟಿರ್ತಾರೆ, ಅದರಿಂದ ಒಂದು ಫಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಂತ ಫಂಡಿಗೆ ನಾವೇನ್ ಹೇಳ್ತೇವೆ, ಎಂಡೋಮೆಂಟ್ ಫಂಡ್ ಅಂತ ಹೇಳ್ತೇವೆ. ಇದು ನಿಮ್ಗೆ ಗೊತ್ತಿರ್ಬೋದು, ನೀವು ಸ್ಕೂಲ್ ಆನ್ಯುವಲ್ ಡೇದಲ್ಲೆಲ್ಲ ಬಹುಮಾನ ಘೋಷಣೆ ಸಂದರ್ಭದಲ್ಲಿ ಹೇಳಿರ್ತಾರೆ, ದತ್ತಿ ನಿಧಿ ಬಹುಮಾನ ಅಂತ ಅಲ್ವಾ. ಯಾರೋ ಒಂದಿಷ್ಟು ಹಣವನ್ನ ಕೊಟ್ಟಿರ್ತಾರೆ ದಾನಿಗಳು,
ಆ ದಾನಿಗಳ ಹೆಸರಿನಲ್ಲಿ ಆ ಅಮೌಂಟ್ ಅನ್ನ ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರೆ. ಅದರಿಂದ ಬಂದಂತ ಬಡ್ಡಿ ಹಣವನ್ನ ಪ್ರತಿ ವರ್ಷ ಬಹುಮಾನವಾಗಿ ಕೊಡ್ತಾ ಹೋಗ್ತಾರೆ. ಇಂತಹ ನಿಧಿಗಳಿಗೆ ಏನ್ ಹೇಳ್ತಾರೆ, ದತ್ತಿ ನಿಧಿ ಅಥವಾ ಎಂಡೋಮೆಂಟ್ ಫಂಡ್ ಅಂತ ಕರೀತಾರೆ. ಇಟ್ ಈಸ್ ಎ ಕ್ಯಾಪಿಟಲ್ ರಿಸೀಟ್ ಅಂಡ್ ಶೋನ್ ಸೆಪರೇಟ್ಲಿ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಎಂಡೋಮೆಂಟ್ ಫಂಡ್ ರಿಸೀಟ್ ಇದ್ರೆ ಅದು ಏನು ಕ್ಯಾಪಿಟಲ್ ರಿಸೀಟ್, ಹಾಗಾಗಿ ಅದನ್ನ ಎಲ್ಲಿ ತೋರಿಸ್ತಾರೆ, ಲಯಬಿಲಿಟಿ ಸೈಡ್ ಅಲ್ಲಿ ಸೆಪರೇಟ್ ಆಗಿ ತೋರಿಸ್ತಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಇದನ್ನ ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡೋದಿಲ್ಲ. ಇದನ್ನ ನೀವು ನೆನ್ಪಿಟ್ಕೋಬೇಕು, ಓಕೆನಾ. ಇದನ್ನ ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಅಂತಲ್ಲ, ಇದನ್ನ ನೀವು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ತೀರಾ ಪ್ರತಿಯೊಂದು ಟ್ರೀಟ್ಮೆಂಟ್ ಗಳನ್ನ, ಪ್ರಾಬ್ಲಮ್ ಅನ್ನ ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಆಗ್ತದೆ, ಓಕೆನಾ. ಸೊ ಇಟ್ಸ್ ಎ ಕ್ಯಾಪಿಟಲ್ ರಿಸೀಟ್ ಅಂಡ್ ಶೋನ್ ಸೆಪರೇಟ್ಲಿ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್, ಸ್ಪೆಷಲ್ ಫಂಡ್. ಆಗ್ಲೇ ಹೇಳಿದೆ, ಸ್ಪೆಷಲ್ ಫಂಡ್ ಇಸ್ ದ ಫಂಡ್ ಕ್ರಿಯೇಟೆಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಯಾವುದೇ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸ್ಥಾಪಿಸಲಾದಂತ ಫಂಡ್ಗಳಿಗೆ ನಾವೇನ್ ಹೇಳ್ತೇವೆ, ಸ್ಪೆಷಲ್ ಫಂಡ್ ಅಂತ ಕರಿತೇವೆ. ಉದಾಹರಣೆಗೆ ಬಿಲ್ಡಿಂಗ್ ಫಂಡ್, ಪ್ರೈಜ್ ಫಂಡ್, ಟೂರ್ನಾಮೆಂಟ್ ಫಂಡ್ ಎಟ್ಸೆಟ್ರಾ. ಎಲ್ಲ ಫಂಡ್ಗಳನ್ನ ನಾವು ಮೇಂಟೈನ್ ಮಾಡಬಹುದು ಕಾಲೇಜ್ಗಳಲ್ಲಿ. ಪ್ರೈಜ್ ಕೊಡೋದಕ್ಕೆ ಅಂತ ಒಂದು ಇಷ್ಟು ಅಮೌಂಟ್ ಅನ್ನ ತೆಗೆದಿಡ್ತೇವೆ, ಅದಕ್ಕೆ ಪ್ರೈಜ್ ಫಂಡ್ ಅಂತ ಕರೆದ್ವಿ. ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಂತ ಒಂದಿಷ್ಟು ಅಮೌಂಟ್ ಅನ್ನ ತೆಗೆದಿಟ್ವಿ, ಅದಕ್ಕೆ ಬಿಲ್ಡಿಂಗ್ ಫಂಡ್ ಅಂತ ಹೇಳಿದ್ವಿ. ಅಥವಾ ಸ್ಪೋರ್ಟ್ಸ್ ಕ್ಲಬ್ ಆಗಿದ್ರೆ ಟೂರ್ನಾಮೆಂಟ್ ಕಂಡಕ್ಟ್ ಮಾಡೋದಕ್ಕೆ ಅಂತಾನೆ ಒಂದಿಷ್ಟು ಅಮೌಂಟ್ ಅನ್ನ ತೆಗೆದಿಡ್ತೇವೆ, ಅದಕ್ಕೆ ಟೂರ್ನಾಮೆಂಟ್ ಫಂಡ್ ಅಂತ ಕರೆದ್ವಿ. ಹೀಗೆ ದೇ ಹ್ಯಾವ್ ಸ್ಪೆಸಿಫಿಕ್ ಪರ್ಪಸ್. ಪ್ರೈಸ್ ಫಂಡಿಗೆ ಅಂತ ತೆಗೆದಿಟ್ಟ ಹಣವನ್ನ ನಾವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಉಪಯೋಗಿಸಬಾರ್ದು ಅಥವಾ ಟೂರ್ನಾಮೆಂಟ್ ಕಂಡಕ್ಟ್ ಮಾಡ್ಲಿಕ್ಕೆ ಉಪಯೋಗಿಸಬಾರ್ದು. ಬಿಕಾಸ್ ದೇ ಆರ್ ಸೆಟ್ ಅಸೈಡ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಅದನ್ನ ಅದೇ ಪರ್ಪಸ್ಗೆ ಬಳಸಬೇಕಾಗ್ತದೆ. ಅಂಡ್ ಇಟ್ ಈಸ್ ಟು ಬಿ ಶೋನ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಸೆಪರೇಟ್ಲಿ. ಏನ್ ಮಾಡ್ಬೇಕು, ಯಾವುದೇ ಸ್ಪೆಷಲ್ ಫಂಡ್ ಇದ್ರೆ ಅದು ಬಿಲ್ಡಿಂಗ್ ಫಂಡ್ ಇರ್ಬೋದು ಅಥವಾ ಪ್ರೈಸ್ ಫಂಡ್ ಇರ್ಬೋದು ಅಥವಾ ಟೂರ್ನಮೆಂಟ್ ಫಂಡ್ ಇರ್ಬೋದು, ಅದನ್ನ ಸೆಪರೇಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು, ಇನ್ಕಮ್ ರಿಲೇಟೆಡ್ ಟು ದಟ್ ಫಂಡ್ ಶುಡ್ ಬಿ ಆಡೆಡ್ ಟು that fund and all expenses connected with that special fund should be deducted. ಆ ಫಂಡ್ ಅನ್ನ ಬರೆಯುವಾಗ, ಉದಾಹರಣೆಗೆ ಪ್ರೈಜ್ ಫಂಡ್ ಅಂತಂದ್ರೆ ಆ ಪ್ರೈಜ್ ಫಂಡಿಗೆ ಸಂಬಂಧಪಟ್ಟಂತ ಇನ್ಕಮ್ ಆ ವರ್ಷ ಬಂದಿದ್ರೆ ಅದನ್ನ ಆಡ್ ಮಾಡಬೇಕು. ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಎಕ್ಸ್ಪೆನ್ಸ್ ಇದ್ರೆ, ಉದಾಹರಣೆಗೆ ಪ್ರೈಜಸ್ ಅನ್ನ ಕೊಟ್ಟಿದ್ದು ಆ ವರ್ಷ ಇದ್ರೆ ಅದನ್ನ ಏನ್ ಮಾಡ್ಬೇಕು, ಪ್ರೈಜ್ ಫಂಡ್ ಇಂದ ಡಿಡಕ್ಟ್ ಮಾಡಬೇಕು. ನೆನ್ಪಿಟ್ಕೊಳ್ತೀರಾ? ಸೊ special funds are shown on the liability side of the balance sheet separately and income related to that fund should be added and all expenses connected with that special fund should be deducted. Okay. Next, donations. Donations are gifts in cash or property received from some persons or organization. Donations are gifts in cash or property received from some persons or organizations, and they may be specific donations or general donations. Donations may be classified into two types: specific donations and general donations. Specific donation means if donation is received for a specific purpose, or if amount received as donation is to be utilized to achieve specific purpose, it is called specific donation. Example, donation for building. ಬಿಲ್ಡಿಂಗ್ ಕಟ್ಸಿ ಅನ್ಕೊಂಡು ಯಾರೋ ಒಬ್ರು ದಾನಿಗಳು 1,00,000 ರೂಪಾಯಿಯನ್ನ ಕಾಲೇಜಿಗೆ ಕೊಡ್ತಾರೆ. ಆವಾಗ ಅದು ಯಾವುದು? ಸ್ಪೆಷಲ್ ಡೊನೇಷನ್. ಯಾವುದಕ್ಕೆ ಮಾತ್ರ ಬಳಸಬೇಕು? ಅದು ಬಿಲ್ಡಿಂಗ್ ಕಟ್ಟೋದಕ್ಕೆ ಮಾತ್ರ ಬಳಸಬೇಕು. ಡೊನೇಷನ್ ಫಾರ್ ಲೈಬ್ರರಿ ಅಂತ ಇನ್ನೊಬ್ಬ ದಾನಿಯವರು ಕೊಡ್ತಾರೆ, ಆಗ ಆ ಅಮೌಂಟ್ ಅನ್ನ ಯಾವುದಕ್ಕೆ ಬಳಸಬೇಕು? ಲೈಬ್ರರಿಗೆ ಮಾತ್ರ ಬಳಸಬೇಕು. ಅದನ್ನ ಕಾಲೇಜಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಬಳಸುವ ಹಾಗೆ ಇಲ್ಲ. ಇದು ಸ್ಪೆಸಿಫಿಕ್ ಡೊನೇಷನ್. ಓಕೆನಾ? ಸ್ಪೆಸಿಫಿಕ್ ಡೊನೇಷನ್ಸ್ ಆರ್ ಸ್ಪೆಷಲ್ ಡೊನೇಷನ್ಸ್, ವೆದರ್ ಆಫ್ ಬಿಗ್ ಅಮೌಂಟ್ ಆರ್ ಸ್ಮಾಲ್ ಅಮೌಂಟ್, ಶುಡ್ ಬಿ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ರಿಸೀಟ್ ಅಂಡ್ ಎಂಟರ್ಡ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಅವನ್ನ ನಾವು ಸೆಪರೇಟ್ ಆಗಿ ತೋರಿಸಬೇಕು, ಮತ್ತೆ ಕ್ಯಾಪಿಟಲ್ ಫಂಡಿಗೆ ಆಡ್ ಮಾಡಬಾರ್ದು ಸ್ಪೆಷಲ್ ಡೊನೇಷನ್ ಅನ್ನ ಅಥವಾ ಸ್ಪೆಸಿಫಿಕ್ ಡೊನೇಷನ್ ಅನ್ನ. ಓಕೆನಾ? ನೆಕ್ಸ್ಟ್, general donations. General donations are to be utilized for general purpose of the organization. These are treated as revenue receipts and should be shown on the credit side of
ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಜನರಲ್ ಡೊನೇಷನ್ ನಾವು ಜನರಲ್ ಪರ್ಪಸ್ಸಿಗೆ ಬಳಸಬಹುದು. ಅದಕ್ಕೆ ನಿರ್ದಿಷ್ಟ ಪರ್ಪಸ್ ಅಂತ ಅವರು ಹಾಕಿರೋದಿಲ್ಲ. ನಾವು ಕಾಲೇಜಿನ ಯಾವುದೇ ಕೆಲಸಕ್ಕೆ ಅದನ್ನು ಉಪಯೋಗಿಸಬಹುದು, ಅಥವಾ ಬೇರೆ ರೀತಿಯ ಆರ್ಗನೈಸೇಷನ್ ಅಲ್ಲಿ ಅದನ್ನ ಜನರಲ್ ಪರ್ಪಸ್ಸಿಗೆ ಉಪಯೋಗಿಸಬಹುದು. ಓಕೆನಾ? ಇದಿಷ್ಟು ಜನರಲ್ ಡೊನೇಷನ್ಸ್ ಬಗ್ಗೆ ಆಯ್ತು. These are some of the peculiar items relating to the not for profit organizations. I hope you followed the things. If any clarification is needed, it will be made in the coming lectures while solving the problem. Okay, thank you.